ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡು. ಇವತ್ತಿನ ತರಗತಿಯಲ್ಲಿ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು 15ರಿಂದ 20 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆದ್ದರಿಂದ ಸಂವಿಧಾನವನ್ನು ತಿಳಿದುಕೊಳ್ಳುವುದು ಭಾಳಷ್ಟು ಮುಖ್ಯವಾಗ್ತದೆ ಅಂತಕ್ಕಂಥದ್ದು. ಆದ್ದರಿಂದ ಇವತ್ತಿನ ತರಗತಿಯಲ್ಲಿ ನಾವು ಲಕ್ಷಣಗಳನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಮೊದಲನೇ ಲಕ್ಷಣ ಬೃಹತ್ ಸಂವಿಧಾನ. ಮೊದಲನೇ ಲಕ್ಷಣ ಬೃಹತ್ ಸಂವಿಧಾನ. ಭಾರತ ಸಂವಿಧಾನವನ್ನು ಬೃಹತ್ ಸಂವಿಧಾನ ಅಂತೇನು ಮಾಡಲಾಗ್ತದ, ಕರೆಯಲಾಗ್ತದ. ಏಕೆ ನಾವು ಬೃಹತ್ ಸಂವಿಧಾನ ಅಂತ ಕರಿತೀವಿ ಅಂದ್ರೆ, ಭಾರತ ಸಂವಿಧಾನವು 1950 ಜನವರಿ 26ರಂದು ಏನಾಗ್ತದ, ಜಾರಿಗೊಳ್ತದ. ಈ 1950ರಲ್ಲಿ ಜಾರಿಗೊಂಡಂಥ ಸಂವಿಧಾನದಲ್ಲಿ ಒಟ್ಟು 395 ವಿಧಿಗಳು, 22 ಭಾಗಗಳು, 8 ಅನುಸೂಚಿಗಳನ್ನು ಒಳಗೊಂಡಿತ್ತು. ಪ್ರಸ್ತುತ ಸಂವಿಧಾನದಲ್ಲಿ ನಾವು 2025ರ ಸಂವಿಧಾನವನ್ನು ಪ್ರಸ್ತುತ ಸಂವಿಧಾನ ಅಂತೇಳಿ ಕರಿಬೋದು. ಈ ಪ್ರಸ್ತುತ ಸಂವಿಧಾನದಲ್ಲಿ 460ಕ್ಕಿಂತ ಹೆಚ್ಚಿನ ವಿಧಿಗಳು, 25 ಭಾಗಗಳು, 12 ಅನುಸೂಚಿಗಳನ್ನು ಏನು ಮಾಡಿದೆ ಅಂದ್ರೆ ಒಳಗೊಂಡಿದೆ ಅಂತಕ್ಕಂಥದ್ದು. ಆದ್ದರಿಂದಲೇ ವಿಶ್ವದ ಅನೇಕ ಸಂವಿಧಾನಗಳನ್ನು ನಾವು ತೆಗೆದುಕೊಂಡರೆ ಭಾರತ ಸಂವಿಧಾನವು ಬಹಳಷ್ಟು ವಿಧಿಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಆದ್ದರಿಂದ ನಾವು ಬೃಹತ್ ಸಂವಿಧಾನ ಅಂತೇಳಿ ಕರಿಬೋದು. 2 ಕಾರಣಗಳಿಂದ ನಾವು ಭಾರತ ಸಂವಿಧಾನವನ್ನು ಬೃಹತ್ ಸಂವಿಧಾನ ಅಂತೇಳಿ ಕರಿಬೋದು. ಅವುಗಳೆಂದರೆ, ಒಂದು, ಭಾರತ ಸಂವಿಧಾನದ ಹಲವಾರು ಅಂಶಗಳನ್ನು ನಾವು ವಿಶ್ವದ ಅನೇಕ ದೇಶಗಳಿಂದ ಏನು ಮಾಡಿದ್ದೀವಿ ಅಂದ್ರೆ ಎರವಲನ್ನು ಪಡೆದುಕೊಂಡಿದ್ದೀವಿ. ಅದರ ಜೊತೆಗೆ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ಅಂಶಗಳು 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ಏನು ಮಾಡಿದ್ದೀವಿ ಅಂದ್ರೆ ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು. ಇದು ಮೊದಲನೇ ಲಕ್ಷಣ ಅಂತಕ್ಕಂಥದ್ದು. ಇನ್ನು ಎರಡನೇ ಲಕ್ಷಣ ಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನ ಎಂದರೆ 3 ಅರ್ಥಗಳನ್ನು ನೀಡಬಹುದು. ಒಂದು, ಬರವಣಿಗೆ ರೂಪದಲ್ಲಿ ಕಂಡುಬರುವ ಸಂವಿಧಾನವನ್ನು ಲಿಖಿತ ಸಂವಿಧಾನ ಎನ್ನುವರು. ದಾಖಲೆಗಳ ರೂಪದಲ್ಲಿ ಕಂಡುಬರುವ ಸಂವಿಧಾನವನ್ನು ಲಿಖಿತ ಸಂವಿಧಾನ ಎನ್ನುವರು. ಸಂವಿಧಾನ ರಚನಾ ಸಭೆಯಿಂದ ರಚಿಸಲ್ಪಟ್ಟಂಥ ಸಂವಿಧಾನವನ್ನು ಲಿಖಿತ ಸಂವಿಧಾನ ಅಂತ ಏನು ಮಾಡಲಾಗ್ತದ, ಕರೆಯಲಾಗ್ತದ. ಹಂಗಾರೆ ನಾವು ಭಾರತವನ್ನು ಏಕೆ ಲಿಖಿತ ಸಂವಿಧಾನ ಅಂತೇಳಿ ಕರಿತೀವಿ ಅಂದ್ರೆ, ಸಂವಿಧಾನದ 3ನೇ ಭಾಗ ಆಗಿರಬಹುದು, ಅಂದರೆ ಮೂಲಭೂತ ಹಕ್ಕುಗಳಾಗಿರ್ಬೋದು, ಸರ್ಕಾರದ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳಾಗಿರ್ಬೋದು, ಇವೆಲ್ಲವೂ ಕೂಡ ಬರವಣಿಗೆ ರೂಪದಲ್ಲಿ ಸ್ಪಷ್ಟವಾಗಿ ಏನು ಮಾಡಲಾಗಿದೆ ಅಂದ್ರೆ ಬರೆದಿಡಲಾಗಿದೆ ಅಂತಕ್ಕಂಥದ್ದು. ಆದ್ದರಿಂದ ನಾವು ಇದನ್ನ ಲಿಖಿತ ಸಂವಿಧಾನ ಅಂತ ಏನು ಮಾಡಲಾಗ್ತದ, ಕರೆಯಲಾಗ್ತದ. ಈ ಶಾಸಕಾಂಗ ಏನು ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕು, ಕಾರ್ಯಾಂಗ ಏನು ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕು, ಮತ್ತು ನ್ಯಾಯಾಂಗ ಏನು ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕಂತ ಏನು ಮಾಡಲಾಗಿದೆ ಅಂದ್ರೆ ಬರವಣಿಗೆ ರೂಪದಲ್ಲಿ ದಾಖಲೀಕರಿಸಲಾಗಿದೆ. ಆದ್ದರಿಂದ ಭಾರತ ಸಂವಿಧಾನವನ್ನು ಲಿಖಿತ ಸಂವಿಧಾನ ಅಂತ ಏನಂತ ಕರೆಯಲಾಗ್ತದೆ. ಇನ್ನು 3ನೇ ಲಕ್ಷಣ ಪ್ರಮುಖವಾದಂಥದ್ದು ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಇವುಗಳನ್ನು ಫಂಡಾಮೆಂಟಲ್ ರೈಟ್ಸ್ ಅಂತೇಳಿ ಕರೆಯಲಾಗ್ತದೆ. ಫಂಡಾಮೆಂಟಲ್ ರೈಟ್ಸ್ ಅಂತೇಳಿ ಕರಿತೀವಿ. ಮೂಲಭೂತ ಹಕ್ಕುಗಳೆಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿಕಸನಗೊಳಿಸಲು ಅಗತ್ಯವಾಗಿರುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಎನ್ನುವರು. ನಮ್ಮ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ, ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ ಹಿಡಿದು 35ನೇ ವಿಧಿಯವರೆಗೆ
ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಈ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲನ್ನು ಪಡೆದುಕೊಳ್ಳಲಾಗಿದೆ. ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲನ್ನು ಪಡೆದುಕೊಳ್ಳಲಾಗಿದೆ. ನಾವು ಭಾರತದ ಸಂವಿಧಾನದ 3ನೇ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟ ಅಂತೇಳಿ ಕರೆಯಲಾಗ್ತದೆ. ಭಾರತದ ಮ್ಯಾಗ್ನಾ ಕಾರ್ಟ ಅಂದ್ರೆ ಭಾರತ ಸಂವಿಧಾನದ 3ನೇ ಭಾಗವನ್ನು ಯಾಕೆ ಭಾರತದ ಮ್ಯಾಗ್ನಾ ಕಾರ್ಟ ಅಂತೇಳಿ ಕರಿತೀವಿ ಅಂದ್ರೆ ಇದರ ಹಿನ್ನೆಲೆ ಇದೆ ಅಂತಕ್ಕಂಥದ್ದು. ಏನು ಹಿನ್ನೆಲೆ ಅಂದ್ರೆ 1215ರಲ್ಲಿ ಇಂಗ್ಲೆಂಡಿನಲ್ಲಿ ಜಾನ್ ಅಂತಕ್ಕಂಥ ಒಬ್ಬ ಅರಸ 1215ರಲ್ಲಿ ಇಂಗ್ಲೆಂಡ್ದಾಗ ಜಾನ್ ಅಂತಕ್ಕಂಥ ಒಬ್ಬ ಅರಸ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಣಾಳಿಕೆಯನ್ನು ಹೊರಡಿಸ್ತಾನು. ಆ ಪ್ರಣಾಳಿಕೆ ಯಾವುದಂದ್ರೆ ಮ್ಯಾಗ್ನಾ ಕಾರ್ಟ ಅಂತಕ್ಕಂಥ ಪ್ರಣಾಳಿಕೆ. ಅದು ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಪ್ರಣಾಳಿಕೆ ಆಗಿದ್ದರಿಂದ ಭಾರತ ಸಂವಿಧಾನದ 3ನೇ ಭಾಗವು ಸಹ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ. ಆದ್ದರಿಂದ ನಮ್ಮ ಈ 3ನೇ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟ ಅಂತ ಏನು ಮಾಡಲಾಗ್ತದ ಕರೆಯಲಾಗ್ತದ. ಮೂಲ ಸಂವಿಧಾನದಲ್ಲಿ ಒಂದು 7 ರೀತಿಯಾದಂಥ ಮೂಲಭೂತ ಹಕ್ಕುಗಳು ಕಂಡು ಬರುತ್ತಿದ್ದವು. 7 ರೀತಿಯಾದ ಮೂಲಭೂತ ಹಕ್ಕುಗಳು ಕಂಡು ಬರ್ತಿದ್ದವು. ಪ್ರಸ್ತುತ ಸಂವಿಧಾನದಲ್ಲಿ 6 ರೀತಿಯಾದ ಮೂಲಭೂತ ಹಕ್ಕುಗಳು ಕಂಡು ಬರುತ್ತವೆ ಅಂತಕ್ಕಂಥದ್ದು. ಹಂಗಾರ ಒಂದು ಹಕ್ಕನ್ನು ಏನು ಮಾಡಲಾಗಿದೆ ಅಂದ್ರೆ ತೆಗೆದು ಹಾಕಲಾಗಿದೆ ಅಂತಕ್ಕಂಥದ್ದು. ಯಾವ ಹಕ್ಕಂದ್ರೆ ಅದು ಆಸ್ತಿ ಹಕ್ಕು. ಆಸ್ತಿ ಹಕ್ಕು ಸಂವಿಧಾನದ 31ನೇ ವಿಧಿಯಲ್ಲಿ ಕಂಡು ಬರ್ತಿತ್ತು ಮೂಲವಾಗಿ. ಈ ಪ್ರಸ್ತುತವಾಗಿ ಆಸ್ತಿ ಹಕ್ಕನ್ನು ಏನು ಮಾಡಲಾಗಿದೆ ಅಂದ್ರೆ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಅಂತಕ್ಕಂಥದ್ದು. ಯಾವಾಗ ತೆಗೆದು ಹಾಕಲಾಗಿದೆ ಅಂದ್ರೆ 1978ರಲ್ಲಿ ಸಂವಿಧಾನಕ್ಕೆ 44ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಮಾಡುವುದರ ಮೂಲಕ 1978ರಲ್ಲಿ ಸಂವಿಧಾನಕ್ಕೆ 44ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಈ ಆಸ್ತಿ ಹಕ್ಕನ್ನು ಏನು ಮಾಡಲಾಗಿದೆ ಅಂದ್ರೆ ತೆಗೆದು ಹಾಕಲಾಗಿದೆ ಅಂತಕ್ಕಂಥದ್ದು. ಪ್ರಸ್ತುತವಾಗಿ ಆಸ್ತಿ ಹಕ್ಕು 300A ವಿಧಿಯಲ್ಲಿ ಕೇವಲ ಕಾನೂನುಬದ್ಧ ಹಕ್ಕಾಗಿ ಉಳಿದಿದೆ. 300A ವಿಧಿಯಲ್ಲಿ ಕೇವಲ ಕಾನೂನುಬದ್ಧ ಹಕ್ಕಾಗಿ ಉಳಿದಿದೆ ಅಂತಕ್ಕಂಥದ್ದು. ಇದು ಕೂಡ ಒಂದು ಪ್ರಮುಖವಾದಂಥ ಲಕ್ಷಣವಾಗಿದೆ ಅಂತಕ್ಕಂಥದ್ದು. ಪ್ರಸ್ತುತವಾಗಿ 6 ಮೂಲಭೂತ ಹಕ್ಕುಗಳು ಕಂಡು ಬರ್ತಾವಂತಕ್ಕಂಥದ್ದು. ಒಂದು ಸಮಾನತೆ ಹಕ್ಕು 14ರಿಂದ 18ನೇ ವಿಧಿ, ಸ್ವತಂತ್ರದ ಹಕ್ಕು 19ರಿಂದ 22ನೇ ವಿಧಿ, ಶೋಷಣೆ ವಿರುದ್ಧ ಹಕ್ಕು 23 ಮತ್ತು 24ನೇ ವಿಧಿ, ಧಾರ್ಮಿಕ ಸ್ವತಂತ್ರದ ಹಕ್ಕು 25ರಿಂದ 28ನೇ ವಿಧಿ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29 ಮತ್ತು 30ನೇ ವಿಧಿ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32ನೇ ವಿಧಿ ಅಂತಕ್ಕಂಥದ್ದು. ಈ ರೀತಿಯಾದ 6 ಮೂಲಭೂತ ಹಕ್ಕುಗಳು ಪ್ರಸ್ತುತವಾಗಿ ಕಂಡುಬರುತ್ತವೆ. ಇನ್ನು 4ನೇ ಲಕ್ಷಣ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತೇಳಿ ಕರೆಯಲಾಗ್ತದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಕ್ಕಂಥದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳೆಂದರೆ ನಿರ್ದೇಶನ ರೂಪದಲ್ಲಿರ್ತಕ್ಕಂಥ ಅಂದ್ರೆ ಒಂದು ಮಾರ್ಗಸೂಚಿ ತತ್ವಗಳಂತ ಏನು ಮಾಡಲಾಗ್ತದೆ ಕರೆಯಲಾಗ್ತದೆ. ಯಾರಿಗೆ ಮಾರ್ಗಸೂಚಿಯನ್ನು ನೀಡ್ತಾವಂದ್ರೆ ಸರ್ಕಾರಕ್ಕೆ ಮಾರ್ಗಸೂಚಿಯನ್ನು ನೀಡ್ತಕ್ಕಂಥ ಕೆಲಸವನ್ನು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮಾಡ್ತಾವಂತಕ್ಕಂಥದ್ದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ 36ನೇ ವಿಧಿಯಿಂದ ಹಿಡಿದು 51ನೇ ವಿಧಿಯವರೆಗೆ 36ನೇ ವಿಧಿಯಿಂದ ಹಿಡಿದು 51ನೇ ವಿಧಿಯವರೆಗೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ಎರವಲನ್ನು ಪಡೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ 3 ರೀತಿಯಾಗಿ ಏನು ಮಾಡಲಾಗ್ತದೆ ಅಂದ್ರೆ ವಿಂಗಡಿಸಲಾಗ್ತದೆ. ಒಂದು ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು, ಉದಾರವಾದಿ ತತ್ವಗಳಂತಕ್ಕಂಥದ್ದು. ಇದು ಕೂಡ ಒಂದು ಪ್ರಮುಖವಾದಂಥ ಲಕ್ಷಣ.
ಇನ್ನು ಐದನೇ ಒಂದು ಲಕ್ಷಣ ಯಾವುದಂದ್ರೆ ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಇವುಗಳನ್ನ ಫಂಡಾಮೆಂಟಲ್ ಡ್ಯೂಟೀಸ್ ಅಂತೇಳಿ ಕರೆಯಲಾಗ್ತದೆ. ಫಂಡಾಮೆಂಟಲ್ ಡ್ಯೂಟೀಸ್ ಅಂತೇಳಿ ಕರೆಯಲಾಗ್ತದೆ. ಆದರೆ ಈ ಮೂಲಭೂತ ಕರ್ತವ್ಯಗಳು ಮೂಲ ಸಂವಿಧಾನದಲ್ಲಿ ಕಂಡು ಬರ್ತಿರ್ಲಿಲ್ಲ. ಹಂಗಾರೆ ಇದನ್ನು ಯಾವಾಗ ಸೇರ್ಪಡೆ ಮಾಡ್ತಾರಂದ್ರೆ 1975ರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಘೋಷಣೆಗೊಂಡಿರ್ತದ. ಅಂಥ ಸಂದರ್ಭದಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ಸೇರ್ಪಡೆ ಮಾಡಬೇಕಂತಕ್ಕಂಥ ಒಂದು ಬೇಡಿಕೆ ಇರ್ತದ. ಆವಾಗ 1976ರಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಲಾಗ್ತದ. ಅದು ಯಾವ ಸಮಿತಿ ಅಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂಥ ನೇಮಕ ಮಾಡಲಾಗ್ತದ. ಈ ಸಮಿತಿಯು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತದ. 8 ರೀತಿಯಾದ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿ ಅಂತೇಳಿ ಶಿಫಾರಸು ಮಾಡ್ತದ. ಅವಾಗ ಸರ್ಕಾರ 1976ರಲ್ಲಿ ಸಂವಿಧಾನಕ್ಕೆ 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಮಾಡುವುದರ ಮೂಲಕ 10 ಮೂಲಭೂತ ಕರ್ತವ್ಯವನ್ನು ಏನು ಮಾಡ್ತದಂದ್ರೆ ಸಂವಿಧಾನಕ್ಕೆ ಸೇರ್ಪಡೆಯನ್ನು ಮಾಡ್ತದೆ ಅಂತಕ್ಕಂಥದ್ದು. ಪ್ರಸ್ತುತವಾಗಿ 11 ಮೂಲಭೂತ ಕರ್ತವ್ಯಗಳು ಕಂಡು ಬರುತ್ತವೆ. ಈ 11ನೇ ಮೂಲಭೂತ ಕರ್ತವ್ಯವನ್ನು 2002ರಲ್ಲಿ 86ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಏನು ಮಾಡಲಾಗಿದೆ ಅಂದ್ರೆ ಸೇರ್ಪಡೆ ಮಾಡಲಾಗಿದೆ ಅಂತಕ್ಕಂಥದ್ದು. ಹಂಗಾರೆ ಈ ಮೂಲಭೂತ ಕರ್ತವ್ಯಗಳನ್ನ ಯಾವ ಭಾಗದಲ್ಲಿ ಯಾವ ವಿಧಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ ಅಂದ್ರೆ ಸಂವಿಧಾನದ 4A ಭಾಗ 51A ವಿಧಿಯಲ್ಲಿ ಏನು ಮಾಡಲಾಗಿದೆ ಅಂದ್ರೆ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಲಾಗಿದೆ. ಪ್ರಶ್ನೆಗಳನ್ನು ಇದನ್ನು ಕೇಳಿದ್ದಾರೆ. ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿ ಕಂಡು ಬರ್ತವೆ? 4A ಭಾಗ 51A ವಿಧಿ ಅಂತಕ್ಕಂಥದ್ದು. ಇನ್ನು 6ನೇ ಲಕ್ಷಣ ಏನಂದ್ರೆ ಸಂಸದೀಯ ಸರ್ಕಾರ. ಸಂಸದೀಯ ಸರ್ಕಾರ. ಸಂಸದೀಯ ಸರ್ಕಾರ ಎಂದರೆ ಭಾರತದಲ್ಲಿರ್ತಕ್ಕಂಥ ಒಂದು ಸರ್ಕಾರದ ಮಾದರಿ. ಸಂಸದೀಯ ಸರ್ಕಾರ ಎಂದರೆ ಈ ಕಾರ್ಯಾಂಗವು ಶಾಸಕಾಂಗದಿಂದ ರಚನೆಗೊಂಡಿದ್ದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುವ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುವ ಸರ್ಕಾರದ ಮಾದರಿಯನ್ನು ಸಂಸದೀಯ ಸರ್ಕಾರ ಪದ್ಧತಿ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ಭಾರತದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಸರ್ಕಾರದ ಮಾದರಿ ಅಂತಕ್ಕಂಥದ್ದು. ಇನ್ನು ಮುಂದಿನ ಲಕ್ಷಣ ಏನೆಂದರೆ ತಿದ್ದುಪಡಿ ವಿಧಾನ. ತಿದ್ದುಪಡಿ ವಿಧಾನ. ನಾವು ಸಂವಿಧಾನವನ್ನು 3 ಕಾರಣಗಳಿಗಾಗಿ ತಿದ್ದುಪಡಿಯನ್ನ ಮಾಡಲಾಗ್ತದ. ಒಂದು, ಹೊಸ ವಿಷಯವನ್ನ ಸೇರ್ಪಡೆ ಮಾಡಲು, ಇದ್ದಂಥ ವಿಷಯವನ್ನ ತೆಗೆದುಹಾಕಲು, ಇದ್ದಂಥ ವಿಷಯದಲ್ಲಿ ಬದಲಾವಣೆಯನ್ನ ಮಾಡಲು ಸಂವಿಧಾನವನ್ನು ನಾವು ಏನು ಮಾಡ್ತೀವಿ? ತಿದ್ದುಪಡಿಯನ್ನು ಮಾಡಲಾಗ್ತದ. ಭಾರತ ಸಂವಿಧಾನದಲ್ಲಿ 3 ರೀತಿಯಾದಂತಹ ತಿದ್ದುಪಡಿ ವಿಧಾನಗಳು ಕಂಡು ಬರ್ತಕ್ಕಂಥದ್ದು. ಒಂದು, ಸರಳ ಬಹುಮತದ ಮೂಲಕ ತಿದ್ದುಪಡಿ. 2, ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ. 3, ವಿಶೇಷ ಮತ್ತು ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆಯ ಮೇರೆಗೆ ತಿದ್ದುಪಡಿ ಅಂತಕ್ಕಂಥದ್ದು. ಅಂದ್ರೆ ಸರಳ ಬಹುಮತದ ಮೂಲಕ ತಿದ್ದುಪಡಿ ಎಂದರೆ 1/3 ಸದಸ್ಯರ ಒಪ್ಪಿಗೆಯನ್ನು ಪಡೆಯುವುದರ ಮೂಲಕ 1/3 ಮೆಜಾರಿಟಿಯಲ್ಲಿ ಬಹುಮತವನ್ನು ಸಾಬೀತುಪಡಿಸಿ ತಿದ್ದುಪಡಿ ಆಗ್ತಿತ್ತಂದ್ರೆ ಅದನ್ನು ಸರಳ ಬಹುಮತದ ಮೂಲಕ ತಿದ್ದುಪಡಿ ಅಂತೇಳಿ ಕರೆಯಲಾಗ್ತದೆ. 1/3 ಸದಸ್ಯ ಅಂದ್ರೆ ಎಕ್ಸಾಂಪಲ್ ಆಗಿ
30 ಜನ ಸದಸ್ಯರಿದ್ರಂದ್ರೆ ಅದರಾಗ 10 ಜನ ಸದಸ್ಯರು ಏನು ಮಾಡಬೇಕಾಗ್ತದ, ಒಪ್ಪಿಗೆಯನ್ನು ನೀಡಬೇಕಾಗ್ತದೆ. ಇದು ಸರಳ ಬಹುಮತದ ಮೂಲಕ ತಿದ್ದುಪಡಿ. ಇನ್ನು ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಅಂದ್ರೆ 2/3 ಮೆಜಾರಿಟಿಯಲ್ಲಿ ಬಹುಮತವನ್ನು ಸಾಬೀತುಪಡಿಸಬೇಕು. 2/3 ಮೆಜಾರಿಟಿಯಲ್ಲಿ ಬಹುಮತವನ್ನು ಸಾಬೀತುಪಡಿಸಿದ್ರೆ ಅದು ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಅಂತಕ್ಕಂಥದ್ದು. ಎಕ್ಸಾಂಪಲ್ ಆಗಿ 30 ಜನ ಸದಸ್ಯರಿದ್ರೆ 20 ಜನ ಸದಸ್ಯರು ಏನು ಮಾಡಬೇಕಾಗ್ತದೆ, ಒಪ್ಪಿಗೆಯನ್ನು ನೀಡಬೇಕಾಗ್ತದೆ ಅಂತಕ್ಕಂಥದ್ದು. ಮೂರನೆಯದಾಗಿ ವಿಶೇಷ ಮತ್ತು ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆಯ ಮೇರೆಗೆ ತಿದ್ದುಪಡಿ ಅಂತಕ್ಕಂಥದ್ದು. ವಿಶೇಷ ಅಂದರೆ ಈಗಾಗಲೇ ಗೊತ್ತಾಯಿತು, 2/3 ಮೆಜಾರಿಟಿಯಲ್ಲಿ ಬಹುಮತವನ್ನು ಸಾಬೀತುಪಡಿಸಬೇಕು. ಅದರ ಜೊತೆಗೆ ಅರ್ಧದಷ್ಟು ರಾಜ್ಯಗಳು, ಎಕ್ಸಾಂಪಲ್ ಆಗಿ ಭಾರತದಲ್ಲಿ 28 ರಾಜ್ಯಗಳು ಕಂಡು ಬರ್ತವೆ. ಅದರಾಗ ಅರ್ಧದಷ್ಟು ಅಂದ್ರೆ 14 ರಾಜ್ಯಗಳು ಏನು ಮಾಡಬೇಕಾಗ್ತದ, ಒಪ್ಪಿಗೆಯನ್ನು ನೀಡಬೇಕಾಗ್ತದ. ಈ 3 ವಿಧಾನಗಳ ಮೂಲಕ ನಾವು ಸಂವಿಧಾನದಲ್ಲಿದ್ದಂಥ ಅನೇಕ ಅಂಶಗಳನ್ನು ನಾವು ಏನು ಮಾಡ್ಬೋದು, ತಿದ್ದುಪಡಿಗಳನ್ನು ಮಾಡಬಹುದಾಗಿದೆ ಅಂತಕ್ಕಂಥದ್ದು. ಇನ್ನು 8ನೇ ಒಂದು ಪ್ರಮುಖವಾದಂಥ ಲಕ್ಷಣ ಯಾವುದಂದ್ರೆ ತುರ್ತು ಪರಿಸ್ಥಿತಿಗಳು. ತುರ್ತು ಪರಿಸ್ಥಿತಿಗಳು ಅಂದರೆ ತುರ್ತು ಪರಿಸ್ಥಿತಿಗಳೆಂದರೆ ದೇಶಕ್ಕೆ ಗಂಡಾಂತರ ಬಂದಂಥ ಸಂದರ್ಭದಲ್ಲಿ ಅಥವಾ ಬಾಹ್ಯ ದಾಳಿಯ ಸಂದರ್ಭದಲ್ಲಿ ಈ ತುರ್ತು ಪರಿಸ್ಥಿತಿಗಳನ್ನು ನಾವು ಏನು ಮಾಡಲಾಗ್ತದ, ಘೋಷಣೆಯನ್ನು ಮಾಡಲಾಗ್ತದ. ಭಾರತ ಸಂವಿಧಾನದಲ್ಲಿ 3 ರೀತಿಯಾದಂಥ ತುರ್ತು ಪರಿಸ್ಥಿತಿಗಳಿಗೆ ಏನು ಮಾಡಲಾಗ್ತದ, ಅವಕಾಶವನ್ನು ನೀಡಲಾಗಿದೆ ಅಂತಕ್ಕಂಥದ್ದು. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ. ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ. ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ. ಮೂರನೇದು ಹಣಕಾಸು ತುರ್ತು ಪರಿಸ್ಥಿತಿ. ಹಣಕಾಸು ತುರ್ತು ಪರಿಸ್ಥಿತಿ 360ನೇ ವಿಧಿ. ಹಣಕಾಸು ತುರ್ತು ಪರಿಸ್ಥಿತಿ 360ನೇ ವಿಧಿ. ಈ ವಿಧಿಗಳ ಮೇಲೆ ಪ್ರಶ್ನೆಗಳನ್ನ ಏನು ಮಾಡಲಾಗ್ತದೆ, ಕೇಳಲಾಗ್ತದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352, ರಾಜ್ಯ ತುರ್ತು ಪರಿಸ್ಥಿತಿ 356, ಹಣಕಾಸು ತುರ್ತು ಪರಿಸ್ಥಿತಿ 360ನೇ ವಿಧಿ ಅಂತಕ್ಕಂಥದ್ದು. ಇಲ್ಲಿವರೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು 3 ಬಾರಿ ಘೋಷಣೆಗೊಂಡಿದ್ದವು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇಲ್ಲಿವರೆಗೆ 3 ಬಾರಿ ಘೋಷಣೆಗೊಂಡಿದೆ. ಒಮ್ಮೆ 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ, ಎರಡನೇ ಬಾರಿ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ, ಮೂರನೇದಾಗಿ 1975 ಯಾವುದೇ ಯುದ್ಧಗಳು ಸಂಭವಿಸಿರುವುದಿಲ್ಲ, ಆದರೆ ಆಂತರಿಕ ಬಿಕ್ಕಟ್ಟಿನ ಆಧಾರದ ಮೇಲೆ ಈ ತುರ್ತು ಪರಿಸ್ಥಿತಿಯನ್ನು ಏನು ಮಾಡಲಾಗಿರ್ತದ, ಘೋಷಣೆಯನ್ನು ಮಾಡಲಾಗಿರ್ತದ ಅಂತಕ್ಕಂಥದ್ದು. ಈ 3 ಬಾರಿ 1962, 1971, 1975 3 ಬಾರಿ ಏನು ಮಾಡಲಾಗಿದೆ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಈ 352ನೇ ವಿಧಿ ಅನ್ವಯ ಘೋಷಣೆ ಮಾಡಲಾಗಿದೆ. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ ಅಂದಾಗ ವಿವಿಧ ರಾಜ್ಯಗಳ ಮೇಲೆ ವಿವಿಧ ಬಾರಿ ತುರ್ತು ಪರಿಸ್ಥಿತಿಗಳನ್ನ ಹೇರಲಾಗಿದೆ. ಹಾಗೆ ಕರ್ನಾಟಕದ ಮೇಲೆ ಒಂದು 6 ಬಾರಿ ತುರ್ತು ಪರಿಸ್ಥಿತಿನ, ರಾಜ್ಯ ತುರ್ತು ಪರಿಸ್ಥಿತಿನ ಈ ವಿಧಿಯ ಮೂಲಕ ಏನು ಮಾಡಲಾಗಿದೆ ಅಂದ್ರೆ ಹೇರಲಾಗಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ. ಆದರೆ ಹಣಕಾಸು ತುರ್ತು ಪರಿಸ್ಥಿತಿಯನ್ನ ಇಲ್ಲಿವರೆಗೆ 1 ಬಾರಿಯೂ ಕೂಡ ಏನು ಮಾಡಲಾಗಿಲ್ಲ, ಹೇರಲಾಗಿಲ್ಲ ಅಂತಕ್ಕಂಥದ್ದು. ಇವತ್ತಿನ ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಲಕ್ಷಣಗಳನ್ನು ನೋಡಲಾಗಿದೆ. ಇನ್ನೂ ಹಲವಾರು ರೀತಿಯಾದಂಥ ಲಕ್ಷಣಗಳು ಕಂಡು ಬರ್ತಾವೆ ಅಂತಕ್ಕಂಥದ್ದು. ಅವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.